ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ ಜಿ.ಎನ್. ಆಚಾರ್ಯ. ತೀರ್ಥಹಳ್ಳಿ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಎಫ್ಡಿ ರೋಗಿಯ ನಿರ್ಲಕ್ಷ್ಯ ಆರೋಪ. ಬಡವರಿಗೆ ಮಾನವೀಯ ಸೇವೆ ಒದಗಿಸಲು ಆಗ್ರಹ, ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ, ಎಚ್ಚರಿಕೆ. ಕಳೆದ 15 ದಿನಗಳ ಹಿಂದೆ ಕಟ್ಟೆಹಕ್ಲಿ 28 ವರ್ಷದ ಯುವಕನೊಬ್ಬ ಇದೇ ಕೆಎಫ್ಡಿ ಸಂಬಂಧದಿಂದ ಮೃತಪಟ್ಟಿರುವುದು ನೆನಪಿನಲ್ಲಿದೆ. ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಎಫ್ಡಿಯ ಸಂಬಂಧಿತ ರೋಗಿಯೊಬ್ಬರ ಆರೋಗ್ಯ ವಿಚಾರದಲ್ಲಿ ಕಳೆದ 4 ದಿನಗಳಿಂದ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಆರೋಪಿಸಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಇದೀಗ ಬಡ ಕುಟುಂಬವು 4 ದಿನಗಳಿಂದ ಆಟೋ ಬಾಡಿಗೆ ಮಾಡಿಕೊಂಡು ರೋಗಿಯನ್ನು ಆಸ್ಪತ್ರೆಗೆ ಕರೆತಂದಿದ್ದರೂ ಸಹ ಒಳ ರೋಗಿಯಾಗಿ ದಾಖಲಿಸಲು ವಿಳಂಬ ಮಾಡಲಾಗಿದೆ ಎಂದು ದೂರಲಾಗಿದೆ. ಆರೋಗ್ಯ ಇಲಾಖೆಯ ಕೆಲವು ಸಿಬ್ಬಂದಿ ಸಹಕಾರ ನೀಡದಿರುವುದು ಹಾಗೂ ವೈದ್ಯ ನಿರ್ಲಕ್ಷ್ಯದಿಂದ ರೋಗಿಗೆ ತೊಂದರೆ ಉಂಟಾಗಿದೆ ಎಂದು ಆರೋಪಿಸಲಾಗಿದೆ. ಇದಲ್ಲದೆ ತಾಲೂಕಿನ ಹೊರವಲಯದಲ್ಲಿರುವ 4 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದರಲ್ಲಿ ಮಹಿಳಾ ವೈದ್ಯರೊಬ್ಬರು ತಮ್ಮ ಕುಟುಂಬದ ದರ್ಪ ಹಾಗೂ ತೀರ್ಥಹಳ್ಳಿ ಪ್ರತಿಷ್ಠಿತ ಕೆಲವು ರಾಜಕಾರಣಿಗಳೊಂದಿಗೆ ಸಂಬಂಧವನ್ನು ಉಲ್ಲೇಖಿಸಿ ಬಡ ರೋಗಿಗಳೊಂದಿಗೆ ಏಕವಚನದಲ್ಲಿ ಮಾತನಾಡುವುದು ಹಾಗೂ ದುರಹಂಕಾರ ಮಾತುಗಳನ್ನಾಡುವುದು, ದೂರ ಕುಳಿತುಕೊಳ್ಳಿ, ಯಾಕೆ ಸಾಯೋಕೆ ಇಷ್ಟು ಹೊತ್ತಿಗೆ ಬರುತ್ತೀರಾ ಎಂದು ಅವಿಚ್ಛ ಶಬ್ದಗಳಿಂದ ಬೈಯುವುದು, ನಿಂದಿಸುವುದು, ಈ ಒಂದು ನಿಂದನೆಗೆ ಗಂಭೀರ ಆರೋಪ ಕೇಳಿ ಬಂದಿದೆ. ಬಡ ರೋಗಿಗಳಿಗೆ ಗೌರವಯುತ ಹಾಗೂ ಮಾನವೀಯ ಚಿಕಿತ್ಸೆ ಒದಗಿಸಬೇಕು. ಸಂಬಂಧಪಟ್ಟ ವೈದ್ಯರ ವಿರುದ್ಧ ತಕ್ಷಣ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಆಸ್ಪತ್ರೆಯ ನಾಮನಿರ್ದೇಶಕ ಸದಸ್ಯರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಕುರುವಳ್ಳಿ ನಾಗರಾಜ್ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಕಾಂತ್ ಬೆಟ್ಟಮಕ್ಕಿ, ಅಂಜನ್ ಹೆಗ್ಡೆ, ಖಜಾಂಜಿ ಕವಿರಾಜ್ ಮೇಗರವಳ್ಳಿ, ನಗರ ಘಟಕದ ಅಧ್ಯಕ್ಷ ಮಹೇಶ್ ಬೆಟ್ಟಮಕ್ಕಿ, ಸಂಚಾಲಕರಾದ ಪೆಚ್ಚಲ್ ಆಚಾರ್ಯ ಮೊದಲ ಉಪಸ್ಥಿತರಿದ್ದರು. ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಇಲ್ಲವಾದರೆ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಲಾಗುವುದು ಎಂದು ದೂರು ತಿಳಿಸಲಾಗಿದೆ. ಸರ್ ನಮಸ್ತೆ. ಸರ್ ನಮಸ್ತೆ, ನಾನು ಕುರುಳಿ ನಾಗರಾಜು. ಸರ್ ಈಗ ಮೊನ್ನೆಯಿಂದ ಒಂದು KFD ಈಗ ಫೈನಲ್ ಮಾಡಿದ್ದಾರೆ ಕರ್ಕೊಂಡೋಗಿ ಅಂತ. 4 ದಿವಸದಿಂದ ಅವರು ಚಿತ್ರಕ್ಕ ನಮ್ಮ ಫೋನ್ ಮಾಡಿದ್ರು. ಮೇಡಮ್ಗೂ ಮಾಡಿದೆ. ಅವ್ರು ಮೊನ್ನೆ ಬಂದಾಗ ಫೀವರ್ ಅಷ್ಟು ಇರ್ಲಿಲ್ಲ, ಅಡ್ಮಿಷನ್ ಬೇಡ ಮತ್ತೆ ಅನ್ನಿಸ್ತರಿ ಯಾಕೆ ಅಂತ ಮಾಡ್ಲಿಲ್ಲ ಅಂದ್ರು. ಓಕೆ. ಅದು ನಿನ್ನೆ ಮತ್ತೆ ಫೀಲ್ಡ್ ಅಲ್ಲಿ ಇವರು ಆರೋಗ್ಯ ಕಾರ್ಯಕರ್ತರು ಅವ್ರು ಹೋದಾಗ ಸ್ವಲ್ಪ ಫೀವರ್ ಇತ್ತು ಅಂತ ಅಲ್ಲಿ ಸ್ಯಾಂಪಲ್ ತೆಗೆದ್ರಂತೆ. ಮೊನ್ನೆ ಇವರು ಇಲ್ಲಿ ಫೀವರ್ ಇತ್ತು ಅಂತ ಬಂದಾಗ ಇಲ್ಲಿ ಟೆಸ್ಟ್ ಮಾಡಿದ್ರೆ KFD ಕಳ್ಸಿರ್ಲಿಲ್ಲ. ಫೀವರ್ ಇರ್ಲಿಲ್ಲ ಸರ್, ಹಂಗಾಗಿ ಯೂರಿನ್ ಇನ್ಫೆಕ್ಷನ್ ಇತ್ತು, ಯೂರಿನ್ ಇನ್ಫೆಕ್ಷನ್ ಇರಬೇಕು ಅನ್ಕೊಂಡೆ ಅಂತ. ಅಲ್ಲ ಸರ್, ಈಗ ಏನಾಗತ್ತೆ ಗೊತ್ತಾ, ಒಂದು ಹೇಳ್ಬಿಡ್ತೀನಿ. ಈಗ ಯಾರೋ ಕಾಮನ್ ಪೀಪಲ್ ಅವರಿಗೂ ಸೇವೆ ಕೊಡ್ಬೇಕು ನಾವು. ಜೊತೆಗೆ ಈಗ ಯಾರು ಈ KFD ಆಗಿದೆ ಅವ್ರ ಮಗಳು ಚಿತ್ರಕ್ಕ, ಅವ್ರ ಮಗ ಇಬ್ಬರು ಒಂದು ಸಾಮಾನ್ಯ ಹೆಚ್ಚು ಕಮ್ಮಿ ಲಕ್ಷಾಂತರ ಜನಕ್ಕೆ ತೀರ್ಥಹಳ್ಳಿ ಮೆಡಿಕಲಲ್ಲಿ ಸಂಬಳ ಕೆಲಸಕ್ಕಿದ್ದು ಸೇವೆ ಮಾಡಿದವರು. ಅವ್ರು ಇಲ್ಲಿ ಹಾಸ್ಪಿಟ್ಲಲ್ಲಿ ಕಣ್ಣಿಟ್ಟಿದ್ದಾರೆ. ಈಗ ರಾತ್ರಿ ಇಷ್ಟೊತ್ತಿಗೆ ಮಣಿಪಾಲ್ ಅಲ್ಲ ಈಗ ಓಕೆ. ಈಗ ನೀವು ಕಳ್ಸಕ್ಕೆ ವ್ಯವಸ್ಥೆ ಮಾಡ್ಸೋಣ, ಓಕೆ. ನಾನು ಹೇಳಂತ ದಯವಿಟ್ಟು ಅವ್ರಿಗೆ ಹೇಳಿ ಡಾಕ್ಟ್ರಿಗೆ, ನಾವು ಅವ್ರ ಹತ್ರ ಜಾಸ್ತಿ ಮಾತಾಡ್ತಿಲ್ಲ. ಅವ್ರು ಲೇಡೀಸ್ ಇದ್ದಾರೆ ಇಲ್ಲಿ. ಬಡವ್ರ ಹಾಸ್ಪಿಟ್ಲು, ಬಡವರಿಗೆ ಸೇವೆ ಆಗಬೇಕು, ಬಡವರಿಗೆ ಸೇವೆ ಸಿಗಬೇಕು. ಇದು ಅವ್ರು ನೋಡೋದೇ ಇಲ್ಲ, ಮುಟ್ಟೋದೇ ಇಲ್ಲ. ಈ ಥರ ಎಲ್ಲ ಆದ್ಮೇಲೆ ಹೋಗಕ್ಕೆ ಅವರೇ ಬೇಕಾ? ನಾನೇ ಹೇಳ್ತೀನಿ ಈ ಥರ ಇದೆ, ಒಂದು ಮೆಕ್ಯಾನಿಕ್ ಕರ್ಕೊಂಡೋಗಿ, ಇಲ್ಲಾಂದರೆ ಮಣಿಪಾಲಿಗೆ ಕರ್ಕೊಂಡೋಗಿ ಅಂತ ನಾನು ಹೇಳ್ತೀನಿ. ಹಾಂ, ಏನು ಹಾಸ್ಪಿಟ್ಲ್ ಬೆಡ್ ಫುಲ್ ಇದೆಯಾ ಸರ್? ಎಲ್ಲ ವಾರ್ಡು ಖಾಲಿ ಇದೆಯಪ್ಪ. ಹಾಂ, ನೀವು ಒಂಚೂರು ಬರ್ಬೇಕು ಸರ್. ಹಾಂ, ಇಲ್ಲ ಮೊನ್ನೆ ಫೀವರ್ ಅಷ್ಟು ಇರಲಿಲ್ಲ, ಯೂರಿನ್ ಇನ್ಫೆಕ್ಷನ್ ಇತ್ತು, ಅಡ್ಮಿಷನ್ ಏನು ಅವಶ್ಯಕತೆ ಇರಲಿಲ್ಲ. ಹಾಂ, ಆಯ್ತು ಸರ್. ಈಗ ಚೂರು ನೀವು ದಯವಿಟ್ಟು ಮೇಡಮ್ ಅವರಿಗೆ, ಅರುಣ್ ಸರಿಗೂ ಮಾತಾಡಿ. ಇದು ಪದೇ ಪದೇ ಆಗ್ತಿದೆ ನೋಡಿ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಬರೀ JC ಹಾಸ್ಪಿಟ್ಲು ನಾಮನಿರ್ದೇಶನ ಸದಸ್ಯ ಒಂದು ಭಾಗ, ನಾನೊಂದು ಸಂಘಟನೆ ಅಧ್ಯಕ್ಷ. ಅಲ್ಲಿ
ತೀರ್ಥಹಳ್ಳಿಯಲ್ಲಿ 3-4 ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಔಟ್ಸೈಡ್ ಇದೆ, ಅಲ್ಲಿ ಪೇಷಂಟ್ಗಳಿಗೆ ದೂರ ಕೂತ್ಕೊಳ್ಳಿ ಅಂತಾರೆ ಒಬ್ರು ಮಹಿಳಾ ಡಾಕ್ಟರ್. ಅಲ್ಲೂ ಅವರು ಇಲ್ಲಿ ಯಾರೋ ದೊಡ್ಡ ಏನಂತಾರೆ ಅಧಿಕಾರದಲ್ಲಿರೋ ರಾಜಕಾರಣಿಗಳ ನೆಂಟರು ಅಂತೇಳಿ ಅವ್ರಿಗೆ ಹೊರಗಡೆ ಏನೋ ಹಾಕಲ್ಲ. ಅವರೆಲ್ಲ ಖಾಸಗಿ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡಕ್ ಹೇಳಿ. ನಿಮ್ಗೆ ಗೊತ್ತು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇಲ್ಲ ಆ ಥರ ಕಂಪ್ಲೇಂಟ್ ಇದೆ ಸರ್, ನಾನು ಹೇಳ್ತೀನಿ ಎಲ್ಲಿ. ಇನ್ನೊಂದು ರಿಮೈಂಡರ್ ಮಾಡ್ತೀನಿ ಎಲ್ರಿಗೂ. ಹಾ, ದಯವಿಟ್ಟು ಡಾಕ್ಟರ್ ಎಲ್ಲಿಗೆ ಹೇಳಿ. ನಿಮ್ಗೆ ಮೇಗರೊಳ್ಳಿ, ಕಟ್ಟೆಹಕ್ಲು, ಕನ್ನಂಗಿ ಇರೋದಲ್ವ ಸರ್ ಔಟ್ಸೈಡು ಕೋಣಂದೂರು. ಈ 4 ಹಾಸ್ಪಿಟ್ಲಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಮಹಿಳಾ ವೈದ್ಯರೊಬ್ರು ರೋಗಿಗಳಿಗೆ ಅಥವಾ ಸ್ವಲ್ಪ ಈ ಶೋಷಿತ ಮೇಲ್ರೊಳ್ಳಿದು ಸ್ವಲ್ಪ ಕಂಪ್ಲೇಂಟ್ ಇತ್ತು, ಹಾ. ಅದು ಸರಿ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲ ನಾನು ಬೇಕಾದ್ರೆ ವಿತ್ ರೆಕಾರ್ಡ್. ಮುಂಚೆ ಈ ಲೀವ್ಲೆಸ್ ಇರ್ತಿರ್ಲಿಲ್ಲ, ಬಟ್ ಇವಾಗ ಇಲ್ಲ, ನೀವು 102 ಫೋನ್ ಮಾಡಿ ಅವ್ರಿಗೆ ಮಾಡಿ, ನಮ್ಮ ಕತೆ ಇದೆ ಮಾಡಿ ಹೇಳ್ತೀನಿ. 102 ಫೋನ್ ಮಾಡಿ ಮೆಗನ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟ್ರಿಗೆ ಹೇಳೋದು. ಮೆಗಾನ್ ಹಾಸ್ಪಿಟ್ಲಿಗೆ ಯಾವ್ದು ಅದೇ ಸಿಗ್ತಿ ಸರ್? ಇದಕ್ಕೆ ಮಣಿಪಾಲಿ ಹೋಗಿ ಸರ್ ಅವ್ರ ಹಾಸ್ಪಿಟ್ಲಿಗೆ ಕಳ್ಸಿದ್ರೆ ಮತ್ತು ವೆಂಕಟೇಶ್ವರ ಹಾಸ್ಪಿಟ್ಲಿಗೆ ಬೇಡ ಸರ್, ಮಣಿಪಾಲಕ್ಕೆ ಹೇಳಿದೀವಿ ಹಾ ಶಿಫ್ಟ್ ಮಾಡ್ತಿದೀವಿ ಅಂತ. ಅದು ಮತ್ತೆ ಏಜ್ ಬೇರೆ, ಜೊತೆಗೆ ಬಿಪಿನೂ ಕೂಡ ಇದೆ. ಅಲ್ಲ ಹೌದು, ಈಗ ಕಳ್ಸೋದ್ ಸರ್ ಇವ್ರಿಗೇನೋ ಸಹಾಯ ಆಗತ್ತೆ. ಇವ್ರ ಹತ್ರ ಎಂತ ಇಲ್ಲ ಸರ್ ಪಾಪ. ಸರ್ ಅಲ್ಲ, ಅಲ್ಲಿ ಕಂಪ್ಲೀಟ್ ಫ್ರೀನೇ, ಟ್ರೀಟ್ಮೆಂಟ್, ಅಡ್ಮಿಷನ್, ಮೆಡಿಸಿನ್ಸ್ ಎಲ್ಲದೂ ಫ್ರೀ ಆಗುತ್ತೆ. ಶಿವಮೊಗ್ಗ ಹೋಗೋದು ಒಂದೇ, ಮಣಿಪಾಲ ಈಗ ಒಂದು ಕೆಲಸ ಸರ್, ನಮ್ದೀಗ ನಮ್ಮ ಆಂಬುಲೆನ್ಸಿಗೆ ಒಂಚೂರು ಹೇಳಿ, ನಾನು ಹೇಳ್ತೀನಿ ಇಲ್ಲಿ. ಆಂಬುಲೆನ್ಸಿಗೆ ಹೇಳಿದ್ದೀನಿ ಅವ್ರಿಗೆ. ಬೇರೆ ಪೇಷಂಟ್ಸ್ ಬಗ್ಗೆ ಕ್ಯಾಬಿನಲ್ಲಿ ಆಯ್ತಾಯ್ತು, ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ ಸರ್. ಪಾಪ ಅವ್ರಿಗೆ ಬಸ್ ಕಳಿಸ್ಬಿಡ್ತೀನಿ. ಓಕೆ ಓಕೆ, ಅದು ನೋಡಿ ಸರ್ ಚೂರು ಲೇಡೀಸ್ ಡಾಕ್ಟರ್ಗಳದ್ದು ಔಟ್ಸೈಡ್. ಅಲ್ಲ ಇವ್ರದ್ದಾಯ್ತು, ನಮ್ಮ ಹಾಸ್ಪಿಟ್ಲು ಡಾಕ್ಟರ್ ಓಕೆ. ಈಗ ಔಟ್ಸೈಡ್ ಅಲ್ಲಿ ಇದೆ. ಈಗ ನಿನ್ನೆ ಮೊನ್ನೆ ಕಂಪ್ಲೇಂಟ್ ಬಂದಿದೆ. ಆಯ್ತು ಸರ್, ಓಕೆ ಮಾತಾಡ್ತೀನಿ. ನವೀಶ